ಸ್ನೇಹಿತರೆ, ಜ್ಞಾನಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಚಾರ್ಯ ವಿನೋಬಾ ಭಾವೆ ಅವರು 1895ರಲ್ಲಿ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ಜನಿಸಿದರು. ವಿನೋಬಾ ಭಾವೆ ಅವರು ಮರಾಠಿ, ಗುಜರಾತಿ, ಹಿಂದಿ, ಇಂಗ್ಲಿಷ್, ಉರ್ದು, ಸಂಸ್ಕೃತ ಒಟ್ಟು ಹೀಗೆ 6 ಭಾಷೆಗಳಲ್ಲಿ ವಿದ್ವಾಂಸರಾಗಿದ್ರು. ವಿನೋಬಾ ಭಾವೆ ಅವರು ಕನ್ನಡ ಲಿಪಿಯನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರೆದಿದ್ದಾರೆ. ಇವರು ಕನ್ನಡ ಲಿಪಿಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಯಾಕೆ ಕರೆದ್ರು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಗೆಳೆಯರೇ, ಸ್ವಲ್ಪ ಭಾರತೀಯ ಭಾಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ದೇಶ ಅನೇಕ ಭಾಷೆಗಳ ಮತ್ತು ಉಪಭಾಷೆಗಳ ನೆಲೆ ಆಗಿದೆ. ಹಾಗಾಗಿ ಭಾರತವನ್ನು ಭಾಷೆಗಳ ವಸ್ತು ಸಂಗ್ರಹಾಲಯ ಅಂತ ಹೇಳ್ತಾರೆ. ಗೆಳೆಯರೇ, ಭಾರತದಲ್ಲಿ ಒಟ್ಟು 1721 ಭಾಷೆಗಳಿವೆ. ಭಾರತದ ಸಂವಿಧಾನವು ಇವುಗಳಲ್ಲಿ ಪ್ರಮುಖವಾಗಿ 22 ಭಾಷೆಗಳನ್ನು ಗುರುತಿಸಿದೆ. ಈ 22 ಪ್ರಮುಖ ಭಾಷೆಗಳನ್ನು ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಪ್ರಮುಖ 22 ಭಾಷೆಗಳು ಈ ರೀತಿ ಇವೆ: ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂತಾಲಿ, ಅಸ್ಸಾಮಿ, ಬಂಗಾಳಿ, ಗುಜರಾತಿ, ಕಾಶ್ಮೀರಿ, ಕೊಂಕಣಿ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಿಂಧಿ, ಸಂಸ್ಕೃತ, ಉರ್ದು, ಬೋಡೋ, ಮೈಥಿಲಿ, ಡೋಗ್ರಿ. ಗೆಳೆಯರೇ, ಹಿಂದಿ ಭಾರತದ ರಾಷ್ಟ್ರಭಾಷೆ ಅಂತ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಭಾರತಕ್ಕೆ ಯಾವುದೇ ರಾಷ್ಟ್ರಭಾಷೆ ಇಲ್ಲ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಹೇಳಿರುವ ಎಲ್ಲ 22 ಭಾಷೆಗಳು ಭಾರತದ ಅಧಿಕೃತ ಭಾಷೆಗಳಾಗಿವೆ. ಗೆಳೆಯರೇ, ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಪ್ರಾಕೃತ ಭಾಷೆ ಆಡಳಿತ ಭಾಷೆಯಾಗಿತ್ತು. ಜನರಿಗೆ ಸಂದೇಶಗಳನ್ನು ತಿಳಿಸಲು ಲಿಪಿಗಳ ಅವಶ್ಯಕತೆ ಇತ್ತು. ಲಿಪಿಗಳ ಅವಶ್ಯಕತೆಯನ್ನು ತಿಳಿದುಕೊಂಡ ಅಶೋಕ ಬ್ರಾಹ್ಮಿ ಲಿಪಿಗಳ ಹುಟ್ಟಿಗೆ ಕಾರಣ ಆಗ್ತಾನೆ. ಅಶೋಕನನ್ನು ಭಾರತದ ಲಿಪಿಗಳ ಜನಕ ಅಂತ ಕರೀತಾರೆ. ಈ ಬ್ರಾಹ್ಮಿ ಲಿಪಿಯನ್ನು ಭಾರತೀಯ ಲಿಪಿಗಳಿಗೆ ತಾಯಿ ಎಂದು ಕರೆಯುತ್ತಾರೆ. ಅಶೋಕನ ಕಾಲದಲ್ಲಿ ಇದ್ದ ಬ್ರಾಹ್ಮಿ ಲಿಪಿಯಲ್ಲಿ 2 ವಿಧಗಳಿವೆ. ಉತ್ತರ ಭಾರತದ ಲಿಪಿಯನ್ನು ಉತ್ತರ ಬ್ರಾಹ್ಮಿ ಹಾಗೂ ದಕ್ಷಿಣ ಭಾರತದ ಲಿಪಿಯನ್ನು ದಕ್ಷಿಣ ಬ್ರಾಹ್ಮಿ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ಗೆಳೆಯರೇ, ಇದೇ ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ 2250 ವರ್ಷಗಳ ಹಿಂದೆ ಅಶೋಕನ ಕಾಲದಲ್ಲಿ ಕನ್ನಡ ಲಿಪಿ ಆರಂಭ ಆಗುತ್ತೆ. ಇದನ್ನ ನಾವು ಕನ್ನಡ ಬ್ರಾಹ್ಮಿ ಲಿಪಿ ಅಂತ ಕರೆದ್ರೂ ತಪ್ಪೇನಿಲ್ಲ. ಅಶೋಕನ ಆರಂಭದ ಶಾಸನಗಳು ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಕ್ಕಿದೆ. ಓದಕ್ಕೆ ಹಾಗೂ ಬರೆಯಕ್ಕೆ ತಿಳಿದಿದ್ದ ಮೊದಲ ಪ್ರದೇಶ ಕರ್ನಾಟಕ ಆಗಿದೆ. ದಕ್ಷಿಣ ಬ್ರಾಹ್ಮಿ ಲಿಪಿ ಮೊದಲು ಕರ್ನಾಟಕಕ್ಕೆ ಬಂತು. ನಂತರ ದಕ್ಷಿಣ ಬ್ರಾಹ್ಮಿ ಲಿಪಿ ಅಶೋಕನ ಆಡಳಿತ ಇಲ್ದಲೇ ಇರೋ ತಮಿಳುನಾಡಿಗೆ ಹೋಗಲು 100 ವರ್ಷಗಳ ಕಾಲ ಸಮಯ ತಗೊಳ್ತು. ಅಶೋಕನ ನಂತರ ಶಾತವಾಹನರ ಕಾಲದಲ್ಲಿ ಕನ್ನಡ ಬ್ರಾಹ್ಮಿ ಲಿಪಿ ಹಂತ ಹಂತವಾಗಿ ಬೆಳೆದು ಪೂರ್ವ ಹಳೆಗನ್ನಡ ಲಿಪಿ ಆಯ್ತು. ಮುಂದೆ ಬನವಾಸಿಯ ಕದಂಬರ ಕಾಲಕ್ಕೆ ಕರ್ನಾಟಕದಲ್ಲಿ ಪೂರ್ವ ಹಳೆಗನ್ನಡ ಲಿಪಿ ಕದಂಬ ಲಿಪಿಯಾಗಿ ಬದಲಾಗಿ ಅಭಿವೃದ್ಧಿ ಹೊಂದುತ್ತೆ. ಇದೇ ಕದಂಬ ಲಿಪಿ ಕರ್ನಾಟಕ ಸೀಮೆಯ ಹೊರಗೆ ತೆಲುಗು ಲಿಪಿಯ ಹುಟ್ಟಿಗೆ ಕಾರಣ ಆಗಿದೆ. ಸ್ನೇಹಿತರೆ, ಭಾರತದಲ್ಲಿ ಮೊದಲು ಪರಿಪೂರ್ಣ ಲಿಪಿಯಾಗಿ ಬೆಳೆದ ಕೀರ್ತಿ ನಮ್ಮ ಕನ್ನಡ ಲಿಪಿಗೆ ಸೇರುತ್ತೆ. ಕನ್ನಡ ಭಾಷೆಯನ್ನು ಪರಿಪೂರ್ಣವಾಗಿ ಬರೆಯಲು ಬನವಾಸಿಯ ಕದಂಬರ ಕಾಲದಲ್ಲಿಯೇ ಕನ್ನಡ ಲಿಪಿ ಸಿದ್ಧವಾಗಿತ್ತು. ಕದಂಬ ಲಿಪಿಯೇ ನಮ್ಮ ಹಳೆಗನ್ನಡ ಲಿಪಿ. ಕಾಲ ಕಾಲಕ್ಕೆ ಅಭಿವೃದ್ಧಿ ಹೊಂದಿ ಇವತ್ತು ನಾವು ನೋಡುತ್ತಿರುವ ಹೊಸಗನ್ನಡ ಲಿಪಿಯೇ ಕದಂಬ ಲಿಪಿ. ಗೆಳೆಯರೇ, ಹಿಂದಿ ಭಾಷೆಗೆ ಕೇವಲ 700 ವರ್ಷಗಳ ಕಾಲ ಇತಿಹಾಸ ಇದೆ. ಹಿಂದಿ ಭಾಷೆಗೆ ಸ್ವಂತ ಲಿಪಿ ಇಲ್ಲ. ಹಿಂದಿ ಭಾಷೆನ ಓದಕ್ಕೆ ಬರೆಯಕ್ಕೆ ದೇವನಾಗರಿ ಲಿಪಿನ ಉಪಯೋಗಿಸ್ತಾರೆ. ಹಿಂದಿ ಭಾಷೆಯಲ್ಲಿ ಇರೋ ಪದಗಳು ಉರ್ದು ಮತ್ತು ಪಾರ್ಸಿ ಭಾಷೆಯಿಂದ ಬಂದಿದೆ. ಹೊರಗಿನಿಂದ ಬಂದ ದೆಹಲಿ ಸುಲ್ತಾನರು ಮತ್ತು ಮೊಘಲರು ಉತ್ತರ ಭಾರತದಲ್ಲಿ ಬಹು ದೀರ್ಘಕಾಲದವರೆಗೆ ಆಡಳಿತ ಮಾಡಿದ್ದರು. ಪರ್ಷಿಯನ್ ಮತ್ತು ಉರ್ದು ಭಾಷೆಗಳನ್ನು ಆಡಳಿತ ಭಾಷೆಯಾಗಿ ಉಪಯೋಗಿಸಿದ್ದರಿಂದ ಉತ್ತರ ಭಾರತದಲ್ಲಿ ಮಾತಾಡುತ್ತಿದ್ದ ಪ್ರಾಕೃತ ಭಾಷೆ ಕಣ್ಮರೆಯಾಗಿ ಹೋಯಿತು. ನಂತರ ಹಿಂದಿ ಭಾಷೆ ಹುಟ್ಟಿತು. ಆದರೆ ಹಿಂದಿ ಭಾಷೆ ಹುಟ್ಟಿದ್ದು ಪರ್ಷಿಯನ್, ಉರ್ದು ಮತ್ತು ಪ್ರಾಕೃತ ಭಾಷೆಯ ಅಪಭ್ರಂಶದಿಂದ. ಪ್ರಪಂಚದ ಲಿಂಕ್ ಭಾಷೆಯಾದ ಇಂಗ್ಲಿಷ್ ಭಾಷೆಗೆ ಸ್ವಂತ ಲಿಪಿ ಇಲ್ಲ. ಇಂಗ್ಲಿಷ್ ಭಾಷೆನ ಓದಕ್ಕೆ ಬರೆಯಕ್ಕೆ ಲ್ಯಾಟಿನ್ ಲಿಪಿನ ಬಳಸ್ತಾರೆ. ಆ ಸ್ವದೇಶಿ ಹರಿಕಾರ ರಾಜೀವ್ ದೀಕ್ಷಿತ್ ಅವರು ಹೇಳ್ತಾರೆ, ಇಂಗ್ಲಿಷ್ ಭಾಷೆಯಲ್ಲಿ ಸಂಬಂಧಗಳನ್ನ ತಿಳಿಸಲು ಪದಗಳೇ ಇಲ್ಲ ಅಂತ ಹೇಳ್ತಾರೆ. ಕ್ರಿಸ್ತ ಶಕ 850ನೇ ಇಸ್ವಿಲಿ ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗ ಗ್ರಂಥ ರಚಿಸುವಾಗ ಹಿಂದಿ ಭಾಷೆ ಹುಟ್ಟೇ ಇರಲಿಲ್ಲ. ಆಗ ಇಂಗ್ಲಿಷ್ ಭಾಷೆ ತೊಟ್ಟಿಲೊಳಗಿನ ಕೂಸಾಗಿತ್ತು. 1000 ಇಸ್ವಿಲಿ
ಜನರಿಂದ ಇಂಗ್ಲಿಷ್ ಭಾಷೆ ಬಳಸಲ್ಪಡುತ್ತಿತ್ತು. ಆದ್ರೆ ಬರಹದಲ್ಲಿ ಇಂಗ್ಲಿಷ್ ಭಾಷೆ ಪ್ರಬುದ್ಧವಾಗಿದ್ದು 1400ನೇ ಇಸವಿ ಆದ್ಮೇಲೆ. ಗೆಳೆಯರೇ, ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಎಷ್ಟೋ ನೂರಾರು ಭಾಷೆಗಳಿಗೆ ಲಿಪಿನೇ ಇಲ್ಲ. ಅಕಸ್ಮಾತ್ ಲಿಪಿ ಇದ್ರೂ ಕೂಡ ಬರೆಯೋದಕ್ಕೆ ಓದೋದಕ್ಕೆ ವೈಜ್ಞಾನಿಕವಾಗಿ ಸಮಸ್ಯೆಗಳಿವೆ. ಭಾಷೆಗಳಲ್ಲಿ 2 ವಿಧಗಳಿವೆ, ಫೊನೆಟಿಕ್ ಭಾಷೆಗಳು ಮತ್ತು ನಾನ್ ಫೊನೆಟಿಕ್ ಭಾಷೆಗಳು ಅಂತ ಕರಿತೀವಿ. ಕನ್ನಡ ಭಾಷೆ 99.99% ವೈಜ್ಞಾನಿಕವಾಗಿ ಪರಿಪೂರ್ಣವಾಗಿ ಫೊನೆಟಿಕ್ ಭಾಷೆ ಆಗಿದೆ. ಕನ್ನಡದಲ್ಲಿ ಕೇಳಿದ್ದನ್ನ ಹಾಗೆ ಬರಿತೀವಿ ಮತ್ತು ಬರೆದಿರೋದನ್ನ ಹಾಗೆ ಓದ್ತೀವಿ. ಸ್ನೇಹಿತರೆ, ಫೊನೆಟಿಕ್ ಅಂದರೆ ಭಾಷೆಯ ಧ್ವನಿ ನಿರೂಪಕ ಎಂಬ ಅರ್ಥ ಬರುತ್ತೆ, ಅಥವಾ ಧ್ವನಿಗೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು. ಕೇಳಿದ್ದನ್ನ ಹಾಗೆ ಬರೆಯಕ್ಕೆ ಮತ್ತು ಬರೆದಿರೋದನ್ನ ಹಾಗೆ ಓದೋದಕ್ಕೆ ಸಾಧ್ಯವೇ ಇಲ್ಲದ ಭಾಷೆಗಳನ್ನು ನಾನ್ ಫೊನೆಟಿಕ್ ಭಾಷೆಗಳು ಅಂತ ಹೇಳ್ತಾರೆ. ನಾನ್ ಫೊನೆಟಿಕ್ ಭಾಷೆಗಳು ಎಂದರೆ ಧ್ವನಿಗೆ ಸಂಬಂಧಪಡದೇ ಇರುವ ಭಾಷೆಗಳು ಎಂಬ ಅರ್ಥವಿದೆ. ಗೆಳೆಯರೇ, ಕನ್ನಡದ ರಾಮ ಎಂಬ ಹೆಸರು ಹಿಂದಿಲಿ ರಾಮ್ ಆಗುತ್ತೆ, ಕನ್ನಡ ಕನ್ನಡ ಆಗುತ್ತೆ, ಕರ್ನಾಟಕ ಕರ್ನಾಟಕ್ ಆಗುತ್ತೆ. ಕನ್ನಡದ ವಿನೋದ ಎಂಬ ಹೆಸರು ಬಂಗಾಳಿ ಭಾಷೆಯಲ್ಲಿ ವಿನೋದ್ ಆಗ್ತಾನೆ, ವಸಂತ್ ಬಸಂತ್ ಆಗ್ತಾನೆ, ವಿಷ್ಣು ವಿಷ್ಣು ಆಗ್ತಾನೆ. ಸ್ನೇಹಿತರೆ, ಇಂಗ್ಲಿಷ್ ಹಾಗೂ ತಮಿಳು ಭಾಷೆಗಳಲ್ಲಿ ಕೇಳಿದ್ದನ್ನ ಹಾಗೆ ಬರೆಯಕ್ಕೆ ಮತ್ತು ಬರೆದಿರೋದನ್ನ ಹಾಗೆ ಓದೋದಕ್ಕೆ ಸಾಧ್ಯವೇ ಇಲ್ಲ. ಇಂಗ್ಲಿಷ್ ಮತ್ತು ತಮಿಳಲ್ಲಿ ಭಾಷೆ ಬಳಕೆಗೆ ಹಾಗೂ ಲಿಪಿ ಬಳಕೆಗೆ ಪೂರ್ವಜ್ಞಾನ ಇಲ್ಲ ಎಂದು ಭಾಷಾ ವಿದ್ವಾಂಸರು ತಿಳಿಸಿದ್ದಾರೆ. ಗೆಳೆಯರೇ, ಇಂಗ್ಲಿಷ್ ಭಾಷೆಯಲ್ಲಿ CUT ಕಟ್ಟಾಗುತ್ತೆ, ಆದರೆ PUT ಪಟ್ಟಾಗಲ್ಲ, ಪುಟ್ಟಾಗುತ್ತೆ. CAT ಅಂತ ಬರೆದು ಅದನ್ನ ಕ್ಯಾಟ್ ಅಂತ ಓದ್ತಾರೆ, ಆದರೆ CAT ಕಾಟ್ ಆಗಲ್ಲ. ಈ ರೀತಿಯ ಭಾಷಾ ಗೊಂದಲಗಳಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಜಾಗನೇ ಇಲ್ಲ. ಇದೆಲ್ಲದರ ನಡುವೆ ತನ್ನದೇ ಆದ ಸ್ವಂತ ಲಿಪಿಯನ್ನು ಹಾಗೂ ನುಡಿಯನ್ನು ಹೊಂದಿರುವ ಕನ್ನಡ ಭಾಷೆ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಗೆಳೆಯರೇ, ನಿಮಗೆ ಈಗ ಗೊತ್ತಾಗಿರುತ್ತೆ ಆಚಾರ್ಯ ವಿನೋಬಾ ಭಾವೆ ಅವರು ಕನ್ನಡವನ್ನು ಯಾಕೆ ವಿಶ್ವಲಿಪಿಗಳ ರಾಣಿ ಅಂತ ಕರೆದಿದ್ದಾರೆ ಅಂತ. ಭಾರತದಲ್ಲಿ ಈಗಲೂ ಬಳಕೆಯಲ್ಲಿರುವ ಅತಿ ಪ್ರಾಚೀನ ಲಿಪಿ ನಮ್ಮ ಕನ್ನಡ ಲಿಪಿಯಾಗಿದೆ. ಗೆಳೆಯರೇ, ನಾವು ಕನ್ನಡಿಗರು ಹೆಮ್ಮೆ ಪಡೋಕೆ ಇದಕ್ಕಿಂತ ಯಾವ ಕಾರಣ ಬೇಕು ಅಲ್ವಾ? ವಂದನೆಗಳು ಸ್ನೇಹಿತರೆ.